ಫ್ರೆಂಡ್ಸ್, ನಮಸ್ಕಾರ. ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಮಂತ್ರಾಲಯದಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡಿದ್ದಕ್ಕೆ ರಾಯರ ಅನುಗ್ರಹ ಹೇಗಾಯಿತು ಅಂತ ಇವತ್ತಿನ ವಿಡಿಯೋಲಿ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೈಕನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ರಾಯರ ಅದ್ಭುತವಾದಂತಹ ಮಹಿಮೆಯ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಮಂತ್ರಶಕ್ತಿಯ ದಿವ್ಯ ಕ್ಷೇತ್ರ ಅದುವೇ ಮಂತ್ರಾಲಯ. ಮಂತ್ರಾಲಯದಲ್ಲಿ ದಂಪತಿಗಳು ಒಂದು ಸಂಕಲ್ಪ ಮಾಡ್ಕೊಂಡಿರ್ತಾರೆ. ಆ ಒಂದು ಸಂಕಲ್ಪದಿಂದ ಪವಾಡನೇ ನಡೆದೋಗುತ್ತೆ. ಅದು ಏನು ಅಂತ ಇವತ್ತಿನ ವಿಡಿಯೋಲಿ ನಿಮಗೆ ತಿಳಿಸ್ತೀನಿ. ಒಬ್ಬರು ರಾಯರ ಭಕ್ತರಿರ್ತಾರೆ. ರಾಯರು ಅಂದರೆ ಪಂಚಪ್ರಾಣ ಅಂತಲೇ ಹೇಳ್ಬೋದು. ತುಂಬ ವರ್ಷಗಳ ಹಿಂದೆ ನಡೆದಂತಹ ಒಂದು ಘಟನೆ ಇದು. ಅವರು ಮಂತ್ರಾಲಯಕ್ಕೆ ಹೋಗ್ತಾನೆ ಇರ್ತಾರೆ. ಹಾಗೆ ತುಂಬ ದಿನ ಮಂತ್ರಾಲಯದಲ್ಲೇ ಇದ್ದು ರಾಯರಿಗೆ ಸೇವೆಯನ್ನು ಕೂಡ ಅವ್ರು ಮಾಡ್ತಾ ಇರ್ತಾರೆ. ಮನೆಯಲ್ಲೂ ಅಷ್ಟೇ ತುಂಬ ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತಾರೆ. ರಾಯರು ಅಂದರೆ ಅಷ್ಟು ಭಕ್ತಿ ಅವ್ರಿಗೆ. ಮಂತ್ರಾಲಯಕ್ಕೆ ಹೋದ್ರಂತೂ ಅಷ್ಟು ಭಕ್ತಿಯಿಂದ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಹಾಗಿರುವಾಗ ಸಂತಾನ ಅಪೇಕ್ಷೆಗಾಗಿ ಮಂತ್ರಾಲಯಕ್ಕೆ ತೆರಳಿ ಅವರು ಸೇವೆಯನ್ನು ಸಲ್ಲಿಸ್ತಾರೆ. ಹಾಗೆಯೇ ಸಂಕಲ್ಪವನ್ನು ಕೂಡ ಮಾಡ್ಕೊಂಡಿರ್ತಾರೆ. ಅವರು ಒಂದು ರಾಯರಲ್ಲಿ ಕೋರಿಕೆಯನ್ನು ಇಡ್ತಾರೆ. ಅದೇನು ಅಂದರೆ ಪುತ್ರ ಸಂತಾನ ಆಗಬೇಕು ಅಂತ ಕೇಳ್ಕೊಂಡಿರ್ತಾರೆ. ಮಂತ್ರಾಲಯದಲ್ಲಿ ಇದ್ದು ಭಕ್ತಿಯಿಂದ ಸೇವೆ ಮಾಡಿ ಮತ್ತೆ ವಾಪಸ್ಸು ಬರ್ತಾರೆ. ಬಂದು ರಾಯರ ಅನುಗ್ರಹದಿಂದ ಅವ್ರಿಗೆ ಮಗು ಕೂಡ ಆಗುತ್ತೆ. ಅದು ಕೂಡ ಅವರ ಅಪೇಕ್ಷೆಯಂತೆ ಗಂಡು ಮಗುನೇ ಅವ್ರಿಗೆ ಆಗಿರುತ್ತೆ. ಅವ್ರಿಗಂತೂ ತುಂಬಾ ಖುಷಿಯಾಗುತ್ತೆ. ಅವರು ಮುಂಚೆನೇ ಕೇಳ್ಕೊಂಡಿರ್ತಾರೆ. ಮಂತ್ರಾಲಯದಲ್ಲಿ ರಾಯರ ಸನ್ನಿಧಾನದಲ್ಲಿ ಕೇಳ್ಕೊಂಡಿರ್ತಾರೆ, ನನಗೇನಾದರೂ ಪುತ್ರ ಸಂತಾನ ಆದರೆ ನಾನು ರಾಘವೇಂದ್ರ ಅಂತಲೇ ಹೆಸರಿಡ್ತೀನಿ ಅಂತ ಕೂಡ ಅವರು ಕೇಳ್ಕೊಂಡಿರ್ತಾರೆ. ಹೇಗೋ ಅವ್ರಿಗೆ ಗಂಡು ಮಗುನೇ ಆಗಿರುತ್ತೆ. ರಾಯರ ಅನುಗ್ರಹ ನೋಡಿ ಅವರ ಸೇವೆಗೆ ಮೆಚ್ಚಿ ಅವರ ಒಂದು ಇಷ್ಟಾರ್ಥನ ನೆರವೇರಿಸಿರ್ತಾರೆ ರಾಯರು. ಹಾಗಾಗಿ ಅವರ ಒಂದು ಮಗುಗೆ ಅವರು ರಾಘವೇಂದ್ರ ಅಂತಲೇ ಹೆಸರನ್ನು ಇಟ್ಟಿರ್ತಾರೆ. ನೋಡಿ, ಭಕ್ತಿಯಿಂದ ಯಾರು ರಾಯರ ಸೇವೆಯನ್ನು ಮಾಡ್ತಾರೆ ಅವರ ಇಷ್ಟಾರ್ಥವನ್ನು ರಾಯರು ಖಂಡಿತವಾಗ್ಲೂ ನೆರವೇರಿಸ್ತಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಅಂತ ಹೇಳ್ಬೋದು. ಅವ್ರಿಗೆ ಪುತ್ರ ಸಂತಾನನೇ ಬೇಕು ಅಂತ ಕೇಳ್ಕೊಂಡಿರ್ತಾರೆ. ನೋಡಿ, ರಾಯರ ಅನುಗ್ರಹದಿಂದ ಗಂಡು ಮಗುನೇ ಆಗಿರುವಂಥದ್ದು. ಒಂದು ಮಾತು ಹೇಳಬೇಕು ಅಂದರೆ, ನಾವು ಮಾಡುವಂಥ ಒಂದು ಸೇವೆ ಇದೆಯಲ್ಲ ಎಂದಿಗೂ ವ್ಯರ್ಥ ಆಗೋದಿಲ್ಲ. ಆ ಸೇವೆಗೆ ತಕ್ಕ ಒಂದು ಅನುಗ್ರಹ ರಾಯರು ಕೊಟ್ಟೇ ಕೊಡ್ತಾರೆ. ಹಾಗಾಗಿ ನಾವು ತಾಳ್ಮೆಯಿಂದ ಕಾಯಲೇಬೇಕಾಗುತ್ತೆ. ಮಂತ್ರಾಲಯಕ್ಕೆ ಹೋಗಿ ಭಕ್ತಿಯಿಂದ ಸೇವೆ ಮಾಡಿ ನಿಮ್ಮ ಇಷ್ಟಾರ್ಥ ಏನೇ ಇರಲಿ ಖಂಡಿತವಾಗ್ಲೂ ಅದನ್ನು ರಾಯರು ನೆರವೇರಿಸ್ತಾರೆ. ನೀವು ಸಾಕಷ್ಟು ಮಹಿಮೆಗಳನ್ನು ಕೇಳಿರ್ಬೋದು. ಭಕ್ತಿಯಿಂದ ಮಾಡುವಂತಹ ಸೇವೆಗೆ ಆಗಿರ್ಬೋದು, ಪೂಜೆಗೆ ಆಗಿರ್ಬೋದು, ರಾಯರು ಭಕ್ತರ ಜೀವನದಲ್ಲಿ ಎಂತೆಂಥ ಮಹಿಮೆಗಳನ್ನೇ ಸೃಷ್ಟಿಸಿರ್ತಾರೆ. ಒಂದೊಂದು ಮಹಿಮೆಗಳನ್ನು ಕೇಳ್ತಾ ಇದ್ದರೆ ರೋಮಾಂಚನವಾಗುತ್ತೆ. ರಾಯರಲ್ಲಿ ಇನ್ನಷ್ಟು ಭಕ್ತಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಮಂತ್ರಾಲಯಕ್ಕೆ ಹೋಗಿ ನಿಮ್ಮ ಕೋರಿಕೆ ಎಂಥದ್ದೇ ಇರಲಿ, ನೀವು ಒಂದು ಸಂಕಲ್ಪ ಮಾಡಿಕೊಂಡು ಸೇವೆಯನ್ನು ಮಾಡಿ ಬನ್ನಿ. ಖಂಡಿತ ನಿಮ್ಮ ಇಷ್ಟಾರ್ಥಗಳನ್ನು ರಾಯರು ಖಂಡಿತವಾಗ್ಲೂ ನೆರವೇರಿಸ್ತಾರೆ. ಹಾಗೆ ನಿಮ್ಮ ಜೀವನದಲ್ಲಿ ಇರುವಂಥ ಎಂಥದ್ದೇ ಕಷ್ಟ ಇರಲಿ ರಾಯರು ಅದನ್ನು ಬಗೆಹರಿಸ್ತಾರೆ. ರಾಯರಿದ್ದಾರೆ ಅಂತ ಬಲವಾಗಿ ನಂಬಿ ನೀವು ಎಂಥ ಕಷ್ಟದಲ್ಲೇ ಇದ್ರೂ ರಾಯರು ಯಾವುದೋ ರೂಪದಲ್ಲಿ ಬಂದು ಕಾಪಾಡ್ತಾರೆ. ಸ್ನೇಹಿತರೆ, ಇವತ್ತು ಒಂದು ಅದ್ಭುತವಾದಂತಹ ಮಹಿಮೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅವರ ಜೀವನದಲ್ಲಿ ಆಗಿರುವಂತಹ ಅದ್ಭುತವಾದಂತಹ ಮಹಿಮೆ ಇದು. ನಿಮ್ಮ ಜೀವನದಲ್ಲೂ ಏನಾದರೂ ರಾಯರ ಮಹಿಮೆ ಆಗಿದ್ದರೆ ಖಂಡಿತವಾಗ್ಲೂ ಅದನ್ನು ನಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೋದು. ಇವತ್ತಿನ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.